ಒಬ್ಬ ದಾರಿ ಹೋಗ ಬಿಸಿಲು ಹೊತ್ತಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ. ಬಹಳ ಹೊತ್ತಿನಿಂದ ನಡೀತಾ ಇದ್ದ. ಪರಿಣಾಮವಾಗಿ ಅವನಿಗೆ ಆಯಾಸ ಆಗಿತ್ತು, ಬಾಯಾರಿಕೆ ಆಗಿತ್ತು. ಯಾಕೆಂದರೆ ಬಿಸಿಲು ನಡೀತಾ ಇದ್ದಾನೆ. ಹಸಿವಾಗಿತ್ತು. ಹೆಜ್ಜೆಯಿಂದ ಹೆಜ್ಜೆ ಕಿತ್ತಿಡೋದು ಕಷ್ಟ ಎನ್ನುವ ಸ್ಥಿತಿ ಅವನಿಗೆ ಇತ್ತು. ಒಂದು ಮರದ ನೆರಳು ಎಲ್ಲಿಯಾದರೂ ಇದ್ದರೆ ಕೊಂಚ ವಿಶ್ರಮಿಸಿ ಮುಂದೆ ಸಾಗಬಹುದು, ಇಲ್ಲದೇ ಇದ್ರೆ ಇಲ್ಲೇ ಕುಸಿದು ಬಿದ್ದು ಬಿಡ್ತಾನೆ ಎನ್ನುವಂಥ ಒಂದು ಸ್ಥಿತಿ ಇತ್ತು. ಹಾಗೆ ಕೊಂಚ ಮುಂದೆ ನಡೆದಾಗ ಒಂದು ವೃಕ್ಷ ಗೋಚರಿಸಿತು. ಆ ವೃಕ್ಷದ ಮೇಲಿಂದ ತಂಪು ಗಾಳಿ ಬೀಸಿ ಬರ್ತಾ ಇತ್ತು. ವೃಕ್ಷ ಹೇಗಿತ್ತು ಅಂದರೆ ಎತ್ತರವೂ ಅದ್ಭುತ, ಬಿತ್ತರವೂ ಅದ್ಭುತ. ಗಗನಚುಂಬಿ ದಶ ದಿಶೆಗಳಿಗೆ ವಿಸ್ತರಿಸಿರ್ತಕ್ಕಂಥ ಶಾಖೆಗಳು. ದೊಡ್ಡ ವೃಕ್ಷ, ಫಲಪುಷ್ಪ ಸಮೃದ್ಧವಾಗಿರುವಂಥ ವೃಕ್ಷ. ಚಿಗುರು, ಹೂವು, ಹಣ್ಣು ಎಲ್ಲ ಸಮೃದ್ಧವಾಗಿದೆ. ವಿಶಾಲವಾದ ಛಾಯಾಮಂಡಲ, ವಿಸ್ತಾರವಾದ ನೆರಳು ಆ ವೃಕ್ಷಕ್ಕೆ. ಜೀವ ಬಂದಂತೆ ಆಯಿತು ದಾರಿ ಹೋಕನಿಗೆ. ಆತ ಹಾಗೆ ರಸ್ತೆ ಬದಿಯಲ್ಲಿ ವೃಕ್ಷ ಇದ್ದಿದ್ದು ಆ ಮರದ ನೆರಳಿಗೆ ಹೋಗಿ ಅಲ್ಲಿ ಅಡ್ಡಲಾದ, ಕೈಕಾಲು ಚಾಚಿದ, ಮಲ್ಕೊಂಡ. ನೆಲದಲ್ಲೇ ಮಲ್ಕೊಂಡ, ಮರದ ಬುಡದ ನೆಲದಲ್ಲಿಯೇ ಹಾಗೆ ಮಲ್ಕೊಂಡ. ಬಹಳ ಸುಖ ಆಯ್ತಂತೆ. ಮತ್ತೊಮ್ಮೆ ಹುಟ್ಟಿ ಬಂದಷ್ಟು ತಂಪಾಯ್ತು ಅವನಿಗೆ. ಆದರೆ ಈ ಮನುಷ್ಯನ ಆಸೆ ಎನ್ನುವುದು ಏನೋ ಒಂದು ಸಿಕ್ಕಿದಾಗ ಮುಗಿತದಂತಿಲ್ಲ, ಏನೋ ಒಂದು ಸಿಕ್ಕಿದಾಗ ಮತ್ತೆರಡು ಪ್ರಾರಂಭ ಆಗ್ತದೆ ಅಲ್ಲಿ ಅಂತ. ಹಾಗೆ ಅಡ್ಡಲಾಗಿ ಕೊಂಚ ಹೊತ್ತು ಮಲಗಿದವನಿಗೆ ಇಷ್ಟು ಒಳ್ಳೆ ನೆರಳು, ಒಳ್ಳೆ ಗಾಳಿ ಬೇರೆ ಬೀಸ್ತಾ ಇದೆ. ಆದರೆ ಇಷ್ಟು ಬಾಯಾರಿದ್ದೇನೆ, ನಾನು ಬಳಲಿದ್ದೇನೆ, ಹಸಿದಿದ್ದೇನೆ, ಎಲ್ಲ ಇದೆ, ಅದಿರಲಿ. ಆದರೆ ಕೊನೆಯ ಪಕ್ಷ ಮಲಗಿದಲ್ಲಿ ಕಠಿಣವಾದ ನೆಲದ ಮೇಲೆ ಮಲಗಿದ್ದಾನೆ. ಒಂದು ಹಾಸಿಗೆ ಸಿಕ್ಕಿದ್ರೆ ಹಾಗಿರ್ತಿತ್ತು. ಏನೆಲ್ಲ ಚೆನ್ನಾಗಿದೆ ಇಲ್ಲಿ, ಮತ್ತೆಲ್ಲ ಬಾಧೆಗಳು ಹಾಗೆ ಇರಲಿ. ಕೊನೆಯ ಪಕ್ಷ ಕಲ್ಲು ನೆಲದ ಮೇಲೆ, ಅನೀವನ್ ಸ್ವಲ್ಪ ಎತ್ತರ ತಗ್ಗಿರ್ತಕ್ಕಂಥ ನೆಲದ ಮೇಲೆ ಮಲಗಿದ್ದಾನೆ. ಒಂದೇನಾದರೂ ಒಳ್ಳೆ ಹಂಸತೋಲಿಕ ತಲುಪ, ಒಳ್ಳೆ ಹಾಸಿಗೆ ಸಿಕ್ಕಿದ್ರೆ ಹೇಗಿರ್ತಿತ್ತು ಅಂದ್ಕೊಂಡೆ. ವಿಚಿತ್ರ. ಮರುಕ್ಷಣದಲ್ಲಿ ಹಾಸಿಗೆ ಒಂದು ಪ್ರತ್ಯಕ್ಷ ಆಗುತ್ತಂತೆ. ಎಲ್ಲಿಂದ ಬಂತೋ ಗೊತ್ತಿಲ್ಲ, ಹೇಗೆ ಬಂತೋ ಗೊತ್ತಿಲ್ಲ, ಯಾರು ಮನುಷ್ಯರು ಕಾಣ್ತಾ ಇಲ್ಲ. ಆದರೆ ಮರದ ಬುಡದಲ್ಲಿ ಸರಿಯಾಗಿ ಇವನ ಕೆಳಗೆ ಒಂದು ಹಾಸಿಗೆ, ರಾಜರ ಮರದಲ್ಲಿ ಯೋಗ್ಯವಾಗಿರ್ತಕ್ಕಂಥ ಹಾಸಿಗೆ ಪ್ರತ್ಯಕ್ಷ ಆಗಿಬಿಟ್ಟಿದೆ. ಸುಖವಾಗಿ ಮಲ್ಕೊಂಡ ಹಾಸಿಗೆ ಮೇಲೆ. ಎಲ್ಲಿಂದಾದರೂ ಬರಲಿ, ಯಾರಾದರೂ ತಂದು ಕೊಟ್ಟಿರಲಿ, ನನಗಂತೂ ಸುಖ ಆಯಿತು ಅಂದ್ಕೊಂಡು ಸುಖವಾಗಿ ಮಲ್ಕೊಂಡ. ದಿಂಬಿರಲಿಲ್ಲ. ದಿಂಬೊಂದು ಬೇಕಿತ್ತಲ್ಲ ಅಂತ ಅನಿಸ್ತು. ದಿಂಬು ಪ್ರತ್ಯಕ್ಷವಾಗಬೇಕಾ? ತಲೆ ಕೆಳಗೆ ಹಾಗೆ ವಿಶ್ರಮಿಸಿದ, ಆರಾಮ ಮಾಡಿದ. ಯಾವ ದೇವರ ಪುಣ್ಯವೋ, ನಾನು ಯಾವ ಜನ್ಮದಲ್ಲಿ ಮಾಡಿದ ಸತ್ಕರ್ಮವೋ, ಇದೆಲ್ಲ ಪವಾಡಗಳಾಗ್ತಾ ಇದೆ ನನ್ನ ಜೀವನದಲ್ಲಿ ಎಂಬುದಾಗಿ ಭಾವಿಸಿದ. ಆಮೇಲೆ ಒಂದೊಂದೇ ಅಪೇಕ್ಷೆಗಳು ಉದ್ಭವಿಸೋ ಪ್ರಾರಂಭ ಆಯಿತು. ಒಳ್ಳೆ ತಂಪು ಪಾನೀಯ ರುಚಿ ರುಚಿಯಾದ ಸಿಕ್ಕಿದ್ರೆ ಹೇಗಿರ್ತಿತ್ತು, ಗುಟ್ಕರಿಸ್ಬೋದಾಗಿತ್ತು, ಬಾಯಾರಿಕೆ ಹೋಗ್ತಾ ಇತ್ತು. ಬಂತು, ಹಸಿವಾಗಿದೆ. ಹಾಗಾಗಿ ಹಸಿವಿಗೊಂದು ಪರಿಹಾರ ಬೇಕಿತ್ತು ಅಂದ್ಕೊಂಡ. ಮೃಷ್ಟಾನ್ನ ಬಂತು. ಅವನೇನು ಪಂಚಭಕ್ಷ್ಯ ಪರಮಾನ್ನ ಅವನ ಜೀವಮಾನದಲ್ಲಿ ಎಂದೂ ಊಟ ಮಾಡದೆ ಇದ್ದಿದ್ದು ನೆನಪು ಮಾಡಿಕೊಂಡ್ನೋ ಅಂತಹ ಪಂಚಭಕ್ಷ್ಯ ಪರಮಾನ್ನಗಳು, ಪಾನಕಗಳು ಪ್ರತ್ಯಕ್ಷವಾದವು. ಊಟ, ಹೊಟ್ಟೆ ತುಂಬ ಊಟ ಮಾಡಿದ. ಎದ್ದು ಹೋಗ್ಲಿಕ್ಕೆ ಮನಸ್ಸೇ ಬರಲಿಲ್ಲ. ಆ ವೃಕ್ಷದ ಆಕರ್ಷಣೆ ಹಾಗೆ ಇತ್ತು. ಮಲ್ಕೊಂಡೇ ಇದ್ದ. ಹಾಗೆ ಅಂದ್ಕೊಂಡ, ಯಾರಾದರೂ ಸೇವಕರು ಕಾಲು ಹೊತ್ತು ಕೊಟ್ಟಿದ್ರೆ, ಎಷ್ಟೋ ದೂರದಿಂದ ನಡ್ಕೊಂಡು ಬಂದಿದ್ದೇನೆ, ಕೈ ಕಾಲು ನೋವು ಸ್ವಲ್ಪ ಇರ್ತದಲ್ವ, ಕಾಲು ಒತ್ತಿದ್ರೆ ಆಗಿರ್ತಿತ್ತು. ಪ್ರತ್ಯಕ್ಷ ಆದರು ಸೇವಕರು, ಕಾಲು ಒತ್ತಕ್ಕೆ ಶುರು ಮಾಡಿದ್ರು. ಹೀಗೆ ಅವನಿಗೆ ವಿಸ್ಮಯವಾಗುವಂತೆ ಎಷ್ಟೋ ಸಂಗತಿಗಳು ನಡೆದು ಹೋಗ್ಬಿಟ್ಟು ಅಲ್ಲಿ. ಅವನ ಮನಸ್ಸಲ್ಲಿ ಏನೇನು ಬರ್ತಾ ಇತ್ತೋ ಅದಾಗ್ತಾ ಇತ್ತು. ಯಾಕೆಂದರೆ ಅವನು ಯಾವ ವೃಕ್ಷದ ನೆರಳದಲ್ಲಿ ಮಲಗಿದ್ದನೋ ಇವನಿಗೆ ಗೊತ್ತಿಲ್ಲ. ನಿಜವಾಗಿ ಅದು ಕಲ್ಪವೃಕ್ಷವಾಗಿತ್ತು. ಕಲ್ಪವೃಕ್ಷದ ಛಾಯೆಯಲ್ಲಿ ಕಲ್ಪಿಸಿದ್ದೆಲ್ಲ ಆಗ್ತದೆ. ಮನಸ್ಸಿನ ಸಂಕಲ್ಪಗಳು, ಮನಸ್ಸಿನ
ಆ ಒಂದು ದೃಢವಾದ ಅಪೇಕ್ಷೆಗಳು ಅವೆಲ್ಲವೂ ಕೂಡ ಫಲಿಸ್ತಾ ಹೋಗ್ತಾ ಇವೆ ಎಲ್ಲವೂ ಕೂಡ. ಎಷ್ಟೋ ಹೊತ್ತು ಕಳೆದ ಮೇಲೆ ಅವನಿಗೆ ಒಂದು ಬೇರೆ ಯೋಚನೆ ಬಂದಂತೆ. ಇದೆಲ್ಲ ಬಹಳ ಸುಖವಾಗಿದೆ, ಬಹಳ ಚೆನ್ನಾಗಿದೆ, ತಂಪಾದ ನೆರಳು, ಫಲಪುಷ್ಪ ಪತ್ರ ಭರಿತವಾಗಿರುವಂತಹ ಚಿಗುರುಗಳನ್ನು ಕಂಗೊಳಿಸ್ತಕ್ಕಂಥ ವೃಕ್ಷ, ಬೀಸಿ ಬರುವ ತಂಗಾಳಿ, ಹಂಸಚೋಲಿಕ ತಲ್ಪ, ದಿಂಬು, ರಾಜಯೋಗ್ಯವಾಗಿರತಕ್ಕಂಥ ದಿಂಬು, ಮೃಷ್ಟಾನ್ನ ಪಾನಗಳು, ಕೈಕಾಲಿಗೆ ಆಳುಗಳು, ಸೇವಕರು ಎಲ್ಲ ಎಣಿಸ್ತಾ ಬಹಳ ಸುಖವಾಗಿ ಮಲಗಿದ್ನಲ್ಲ. ಇದ್ದಕ್ಕಿದ್ದಂಗೆ ಅವನಿಗೆ ಒಂದು ವಿಚಿತ್ರ ಯೋಚನೆ ಬಂದ್ಬಿಡ್ತಂತೆ. ಎಲ್ಲಿಯಾದರೂ ಹತ್ತಿರದಲ್ಲೇ ಕಾಡಿದೆಯಲ್ಲ, ಕಾಡಿನೊಳಗಿಂದ ಒಂದು ಹೆಬ್ಬಲಿ ಬಂದು ನನ್ನ ಮೇಲೆ ಎರಗಿ ತಿಂದು ಬಿಟ್ರೆ ನನ್ನನ್ನು, ಆಯ್ತು ಅದು ಕೂಡ ಅಂತ. ಅದು ಆಯ್ತು. ಮರುಕ್ಷಣದಲ್ಲಿಯೇ ಕಾಡಿನೊಳಗಿನಿಂದ ಹೆಬ್ಬಲಿ ಒಂದು ಪ್ರತ್ಯಕ್ಷವಾಗಿ ಬಂದು ಇವನ ಮೇಲೆ ಎರಗಿ ಅವನು ಏನು ಅಂದ್ಕೊಂಡಿದ್ನೋ ಹಾಗಾಗಿದ್ರೆ ಅಂತ ಹಾಗೆ ಆಯ್ತು, ತಿಂದೇ ಬಿಡ್ತು ಈ ದಾರಿ ಹೋಗೋನನ್ನು ಹೆಬ್ಬಲಿ. ಈ ಕಥೆ ಇದು ಯಾವ ತತ್ವದ ಹಿನ್ನೆಲೆಯಲ್ಲಿ ಹೇಳಲ್ಪಟ್ಟಿದೆ ಅಂದರೆ, ಈ ಕಲ್ಪವೃಕ್ಷ ಬೇರೆ ಯಾವುದೂ ಅಲ್ಲ, ನಮ್ಮ ಬುದ್ಧಿ. ನಾವು ಅಂದ್ಕೊಳ್ತಾ ಇರ್ತೇವಲ್ಲ, ಹಾಗಾಗಿ ನಾವು ಸಕಾರಾತ್ಮಕವಾಗಿ ಅಂದ್ಕೊಳ್ತಾ ಇದ್ರೆ, ಶುಭ ಚಿಂತನೆ ಮಾಡ್ತಾ ಇದ್ರೆ ಶುಭವೇ ಆಗ್ತಾ ಇರ್ತದೆ ಜೀವನದಲ್ಲಿ. ಕೇಡನ್ನೇ ಚಿಂತನೆ ಮಾಡ್ತಾ ಇದ್ರೆ ಕೇಡೇ ಆಗ್ತಾ ಇರ್ತದೆ. ನೆಗೆಟಿವ್ ಮೈಂಡ್ ಇದ್ದರೆ ನಮಗೆಲ್ಲ ನೆಗೆಟಿವೇ ಕಾಣ್ತಾ ಇರ್ತದೆ. ಅದೇ ಪಾಸಿಟಿವ್ ಮೈಂಡ್ ಇದ್ರೆ ಎಲ್ಲವೂ ಪಾಸಿಟಿವ್ ಆಗಿ ಕಾಣ್ತಾ ಇರ್ತದೆ. ಈ ಒಂದು ತಟ್ಟೆಯಲ್ಲಿ ಅರ್ಧದಷ್ಟು ಹಾಲಿದ್ರೆ ಅದನ್ನು ಅರ್ಧ ತುಂಬಿದೆ ಅಂತ ಹೇಳ್ಬೋದು, ಅರ್ಧ ಖಾಲಿ ಇದೆ ಅಂತ ಹೇಳ್ಬೋದು. ಅರ್ಧ ತುಂಬಿದೆ ಅನ್ನೋವನು ಸಕಾರಾತ್ಮಕ ಚಿಂತನೆಯವನು, ಅರ್ಧ ಖಾಲಿ ಇದೆ ಅನ್ನೋನು ನಕಾರಾತ್ಮಕ ಚಿಂತನೆಯವನು. ನೋಡಿ, ಏನಿದೆ ಏನಿಲ್ಲ ಇದ್ದಾಗೆ ಇರಲಿ ಜೀವನದಲ್ಲಿ. ಮನಸ್ಸೊಂದು ಸಕಾರಾತ್ಮಕವಾಗಿದ್ದರೆ ನಮ್ಗೆ ಎಷ್ಟೋ ಸಕಾರಾತ್ಮಕ ಸಂಗತಿಗಳು ಕಾಣ್ತೇವೆ ಜೀವನದಲ್ಲಿ. ಎಂಥ ಒಂದು ಕೆಟ್ಟ ಘಟನೆಯಲ್ಲಿ ಕೂಡ ಇದೊಂದು ಒಳ್ಳೆದಿದೆ ಇದರಲ್ಲಿ ಅಂತ ಮನಸ್ಸಿಗೆ ಅನ್ಸೋಕೆ ಶುರುವಾದರೆ ದುಃಖ ಎಂಬುದು ಅವನನ್ನು ಕಾಡೋದಿಲ್ಲ, ನಿರಾಶೆ ಅವನನ್ನು ಕಾಡೋದಿಲ್ಲ. ಸರಿ, ಇದೆಲ್ಲ ಇದೆ ತೊಂದರೆಗಳು, ಆದರೆ ಈ ಒಳ್ಳೇದಾಯ್ತಲ್ಲ ಅದರಿಂದಾಗಿ ಅಂತ ಅನ್ಸೋಕೆ ಶುರುವಾಗ್ಬಿಡ್ತದೆ ಅಂತ. ಯಾವ ಕೆಡುಕು ಪೂರ್ತಿ ಕೆಡುಕಲ್ಲ, ಅಲ್ಲಿ ಒಳ್ಳೇದಿದ್ದೇ ಇರ್ತದೆ. ಯಾವ ಒಳಿತು ಕೂಡ ಪೂರ್ತಿ ಒಳಿತಲ್ಲ, ಅಲ್ಲೇನೊಂದು ಕೆಡುಕು ಇದ್ದೇ ಇರ್ತದೆ. ಹಾಗೆ ಒಳಿತನ ನೋಡುವ ಆ ದೃಷ್ಟಿ, ಶುಭಲೋಚನ ನಮಗೆ ಬಂದುಬಿಟ್ರೆ ಆಗ ನಮಗೆ ಈ ಸೃಷ್ಟಿಯಲ್ಲಿ ನಮ್ಮ ಜೀವನದಲ್ಲಿ ಒಂದರ ಮೇಲೊಂದು ಒಳಿತೇ ಕಾಣ್ತಾ ಇರ್ತದೆ, ನಾವು ಸುಖವಾಗಿರ್ತೇವೆ ಅಷ್ಟೇ. ಈಗ ದೇವರು ಏನು ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲಿ ನಾವು ಸುಖವಾಗಿರೋಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ನಮಗೆ ಏನೇ ದೇವರು ಕೊಟ್ಟರು ಇಲ್ಲದಿರುವುದೇ ನಮಗೆ ಅದರ ಚಿಂತೆಯೇ ಕಾಡುವಾಗ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಜೀವನ ಅಂತಾದಾಗ ನೆಮ್ಮದಿ ಇರೋದಿಲ್ಲ.